ಒಂದ್ ವೇಳೆ ಎಲ್ರೂ ಬಂದಿದ್ರೆ ಫಂಕ್ಷನ್ ಶುರು ಮಾಡೋಣ. ಅದು ಒಂದ್ ನಿಮಿಷ, ಅದು ಸ್ಟೇಚು ವಾರ್ನಿಂಗ್ ಕೊಟ್ಬಿಡಿ ನೀವು. ಹೌ ಕ್ಯೂಟ್. ಫಂಕ್ಷನ್ ಶುರು ಮಾಡೋಕ್ಕೂ ಮುಂಚೆ ನಿಮ್ಗೆಲ್ಲ ಒಂದು ಸ್ಟ್ಯಾಟ್ಯುಟರಿ ವಾರ್ನಿಂಗ್. ಫಂಕ್ಷನ್ ನಲ್ಲಿ ಶಾಸ್ತ್ರಗಳ ಜೊತೆಗೆ ಸಾಕಷ್ಟು ಗೇಮ್ಸ್ ಇರುತ್ತೆ. ಅದರಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಲೇಬೇಕು. ಯಾವುದೇ ನೆಪ ಹೇಳೋ ಹಾಗಿಲ್ಲ. ಎಲ್ರು ಅಂದ್ಮೇಲೆ ಎಲ್ರು. ಒಂದ್ ನಿಮಿಷ. ಎಲ್ಲದಕ್ಕೂ ಮೊದ್ಲು ಎಲ್ರು ನಿಮ್ ಬ್ಯಾಡ್ಜ್ ನ ತಗೊಳ್ಳಿ, ಹಾಕೊಳ್ಳಿ. ಮಿಸ್ಟರ್ ವನ್ರಾಜ್ ಅಂತೂ ಇಲ್ಲಿಲ್ಲ. ಸೊ ತಾತನ್ ಬ್ಯಾಡ್ಜ್ ನ ಅನುಜ್ ಹಾಕೊಳ್ತಾರೆ, ರೈಟ್? ರಾಂಗ್. ಆಕ್ಚುಲಿ ಮಗುವಿನ ನಿಜವಾದ ತಾತ ವನ್ರಾಜ್. ಜೊತೆಗೆ ನಾನು ವನ್ರಾಜ್ ಜಾಗನ ತಗೊಳ್ಳೋದಕ್ಕೆ ಇಷ್ಟಪಡಲ್ಲ, ಯಾವತ್ತೂ ತಗೊಳ್ಳೋದೂ ಇಲ್ಲ. ಸೊ ಥ್ಯಾಂಕ್ಸ್ ಬಟ್ ನೋ ಥ್ಯಾಂಕ್ಸ್. ಹೌದು, ಬೇಬಿಯ ಅಜ್ಜಿ ತಾತ ಅನು ಹಾಗೂ ವನ್ರಾಜ್ ಅವರಿಬ್ಬರೇ ಆಗಿರ್ತಾರೆ. ಮತ್ತೆ ಇವ್ರಿಗೂ ಮಗು ಜೊತೆ ಒಂದು ವಿಶೇಷವಾದ ಸಂಬಂಧ ಬೆಸ್ಕೊಂಡಿದೆ. ಬೇರೆನೆ ಆದ್ರೆ ವಿಶೇಷ. ಬಡ್ಡಿ ತಾತ. ಥ್ಯಾಂಕ್ ಯು. ಡನ್. ಪರ್ಫೆಕ್ಟ್. ಬನ್ನಿ ನಂದೆಲ್ಲಿದೆ? ಮೆತ್ತಗ್ ತಗೊಳ್ಳಿ. ಅತ್ತೆ ಬೇಗ ಬನ್ನಿ, ನಂದು ಒಂದು ತಗೋತೀನಿ. ಚಿಕ್ಕಪ್ಪ ನಂದಲ್ಲಿ. ಹಾ ಒಂದ್ ನಿಮಿಷ. ಈ ದೊಡ್ಡ ಅಜ್ಜಿ ನಾನ್ ಅಜ್ಜಿನಾ? ನೋ ವೇಸ್. ಈ ದೊಡ್ಡ ಬಡಿ ತಾತ ಅಲ್ಲ, ಬಡಿ ಅಂಕಲ್. ಐ ಮೀನ್ ರಿಯಲಿ ಅಂಕಲ್? ಅದೇನಂದ್ರೆ ಅದು ಇವ್ರನ್ನ ಎಲ್ರು ತುಷಾರ್, ಸಮರ್ಥ್, ಪಾವನಿ ಎಲ್ಲ ಬಡ್ಡಿ ಅಂತಾರೆ. ಇವ್ರ ಕಡೆ ಎಲ್ಲ ಸಂಬಂಧ ಬಡ್ಡಿ ಸಂಬಂಧ ಆಗತ್ತೆ. ಅದಕ್ಕೆ ಅಂಕುಶ್ ಭಾವ ನೀವು ದೊಡ್ಡ ಬಡ್ಡಿ ತಾತ, ಬರ್ಕ ಅವ್ರೆ ನೀವು ದೊಡ್ಡ ಬಡ್ಡಿ ಅಜ್ಜಿ ಆಗ್ತೀರಾ. ಜೊತೆಗೆ ನೀನ್ ಅಂಕಲ್, ನೀನ್ ಅತ್ತೆ. ಮಮ್ಮಿ ಅಣ್ಣನ ಬ್ಯಾಡ್ಜ್ ಮೇಲೆ ದೊಡ್ಡ ಮುತ್ತಜ್ಜಿ ಅಂತ ಬರಿಬೇಕಿತ್ತು. ಎಕ್ಸಾಕ್ಟ್ಲಿ. ಇಲ್ಲ, ದೊಡ್ಡ ಬ್ರೋ ಅಂತ ಬರಿಬೇಕಾಗಿತ್ತು ಮ್ಯಾನ್. ಆಕ್ಚುಲಿ ದೊಡ್ಡತ್ತೆ ಇಸ್ ಟು ಕೂಲ್. ಐ ಲವ್ ಇಟ್. ವಾಟ್ ಕೂಲ್? ಇಲ್ಲಿವರೆಗೂ ಯಾರು ನನ್ನ ಅಂಕಲ್ ಅಂದಿಲ್ಲ. ಯಾವಾಗ್ಲೂ ಹೀಗೆ ಇರ್ತೀಯ, ಯಾವತ್ತಾದ್ರೂ ಅಂಕಲ್ ಆಗ್ಲೇಬೇಕು ತಾನೇ? ಸರಿ, ಎಲ್ರು ಹಾಕೊಳ್ಳಿ. ಒಂದ್ ವೇಳೆ ಇದ್ರಲ್ಲಿ ದೊಡ್ಡ ಅಜ್ಜಿ ಅಂತ ಬರೆಯೋ ಬದಲು ಬ್ಯಾಕ್ಲೆಸ್ ಅಜ್ಜಿ ಅಂತ ಬರ್ದಿದ್ರೆ ನೀನ್ ಸಂತೋಷವಾಗಿ ಹಾಕೋತಿದ್ದೆ ಅಲ್ವಾ?